ABCD ಆಯತದ ಸುತ್ತಳತೆ 48 ಸೆಂಟಿಮೀಟರ್ ಆಗಿದೆ. AB = 6 ಸೆಂಟಿಮೀಟರ್ ಮತ್ತು CD = DA ಆಗಿದೆ. ಹಾಗಾದರೆ ACE ತ್ರಿಭುಜದ ವಿಸ್ತೀರ್ಣ ಎಷ್ಟು? ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ABCD ಆಯತದ ಸುತ್ತಳತೆ ಕೊಟ್ಟಿದ್ದಾರೆ 48 ಸೆಂಟಿಮೀಟರ್ ಅಂತ. ಆಮೇಲೆ AB = 6 ಸೆಂಟಿಮೀಟರ್ ಅಂತ ಕೊಟ್ಟರೆ, ಇಲ್ಲಿಂದ AB ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. AB 6 ಸೆಂಟಿಮೀಟರ್ ಇದ್ರೆ CD ಎಷ್ಟಿರ್ತದೆ ಅಂದ್ರೆ ಇದು ಕೂಡ 6 ಸೆಂಟಿಮೀಟರ್ ಇರ್ತದೆ. CD = DE ಆಗಿರೋದ್ರಿಂದ D ಇಂದ E ವರೆಗೆ ಇಲ್ಲೂ ಕೂಡ 6 ಸೆಂಟಿಮೀಟರ್ ಇರುತ್ತೆ. ಓಕೆ, ನಮಗೆ ಬೇಕಾಗಿರೋದು ACE ತ್ರಿಭುಜದ ವಿಸ್ತೀರ್ಣ. ACE ಇದೇನು ತ್ರಿಭುಜ ಇದೆಯಲ್ಲ, ಇದು ACE ಈ ತ್ರಿಭುಜದ ವಿಸ್ತೀರ್ಣ ಬೇಕು ನಮಗೆ. ಓಕೆ, BC ಲೆಂತ್ ಗೊತ್ತಿಲ್ಲ ನಮಗೆ. BC ಲೆಂತ್ ನ ಸಪೋಸ್ x ಅನ್ಕೊಂಡ್ರೆ AD ಕೂಡ x ಆಗಿರ್ತದೆ. ಸುತ್ತಳತೆ 48 ಸೆಂಟಿಮೀಟರ್ ಆಗಿರೋದ್ರಿಂದ 2 × L + B = 48 ಸೆಂಟಿಮೀಟರ್. ಇದು ಆಯತದ ಸುತ್ತಳತೆ ಸೂತ್ರ. 2 × ಲೆಂತ್ ಗೊತ್ತಿಲ್ಲಲ್ಲ, x ಅನ್ಕೊಂಡಿದೀವಿ, ಬ್ರೆಡ್ತ್ 6 ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ಈಕ್ವಲ್ ಟು 48. 2 1 2 24. x = 24, 6 ಈ ಕಡೆ ಬಂದ್ರೆ -6, ಸೊ x = 18. x = 18 ಸೆಂಟಿಮೀಟರ್. ಸೊ ಟೋಟಲ್ ಎಷ್ಟಿದೆ? 18 ಇದೆ. ಎಲ್ಲಿಂದ ಎಲ್ಲಿವರೆಗೆ? BC 18 ಸೆಂಟಿಮೀಟರ್ ಇದೆ. ಹಾಗಾದ್ರೆ AD ಕೂಡ 18 ಸೆಂಟಿಮೀಟರ್ ಇರ್ತದೆ. AD 18 ಸೆಂಟಿಮೀಟರ್ ಇದೆ, ಜೊತೆಗೆ ED ಅಥವಾ DER ಇದೆ ಅಂತಂದ್ರೆ AE ಇದೆಷ್ಟಿರ್ತದೆ ಅಂತಂದ್ರೆ 12 ಸೆಂಟಿಮೀಟರ್ ಇರುತ್ತೆ. ಯಾಕಂದ್ರೆ ಟೋಟಲ್ 18 ಆಗ್ಬೇಕು. 12 + 6 18. 18ರಲ್ಲಿ ಈ 6 ತೆಗೆದುಬಿಟ್ರೆ 12. ಈಗ ಈ ಕ್ವಶನ್ ಅನ್ನ 2 ರೀತಿ ಸಾಲ್ವ್ ಮಾಡಬಹುದು. ಯಾವ ಕ್ವಶನ್ ಅಂತಂದ್ರೆ ಇದು. ಹೆಂಗಂದ್ರೆ, ಒಂದು ವೇ, ಈ ತ್ರಿಭುಜ AEC ಇದೆಯಲ್ಲ, ಇದನ್ನ ಉಲ್ಟಾ ಮಾಡ್ಕೊಂಡು ನೋಡ್ಬೇಕು. AE ನ ಪಾದ ಅಂತ ಅನ್ಕೊಂಡ್ರೆ ಇದು ಬೇಸ್, ಇದು C ಇದೆ ಅಂತ ಅನ್ಕೊಂಡ್ರೆ ಇಲ್ಲಿ ಇದು ಬೇಸ್ ಆಗಿರ್ಲಿ, ಇದು AC. ನಾನು ರಿಟರ್ನ್ ಉಲ್ಟಾ ತಗೊಂತಿದ್ದೀನಿ ಇದನ್ನ, ಚಿತ್ರನ ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ. ಸಪೋಸ್ ಇದು A, ಇದು E, ಇದು C, ಅಂದ್ರೆ ಇದನ್ನ ಫ್ಲಿಪ್ ಮಾಡಿದ್ದೀನಿ ಉಲ್ಟಾ. ಓಕೆ, ಇಲ್ಲಿಂದ ಈ ರೀತಿ ಇದು D ಇದೆ, ಇದು ಇಲ್ಲಿಂದ ಮೇಲ್ಗಡೆ C ಇಂದ ಬರ್ತದೆ. ಅಂದ್ರೆ ಇಲ್ಲಿ ಮೇಲ್ಗಡೆ ಏನ್ ತ್ರಿಭುಜ ಇದೆಯಲ್ಲ, ಇದನ್ನ ಉಲ್ಟಾ ತಗೊಂಡಿದ್ದೀನಿ ಫ್ಲಿಪ್ ಮಾಡಿ. ಈ ಪಾಯಿಂಟ್ ಯಾವುದು ಅಂದ್ರೆ D. ನೋಡಿ, ಇಲ್ಲಿ AD ಇದೆಯಲ್ಲ ಅದು. ಸೊ AE ಎಷ್ಟಿದೆ ಅಂತಂದ್ರೆ 12 ಸೆಂಟಿಮೀಟರ್ ಇದೆ. CD ಎಷ್ಟಿದೆ ಅಂತಂದ್ರೆ 6 ಸೆಂಟಿಮೀಟರ್. ACE ತ್ರಿಭುಜ ಏನಿದೆಯಲ್ಲ, ಈ ತ್ರಿಭುಜಕ್ಕೆ ಬೇಸ್ ಎಷ್ಟು ಅಂತಂದ್ರೆ, ಬೇಸ್ ಎಷ್ಟಿದೆ ಅಂತಂದ್ರೆ 12 ಸೆಂಟಿಮೀಟರ್. ಪಾದ ಎತ್ತರ ಎಷ್ಟಿದೆ ಅಂತಂದ್ರೆ, ಹೈಟ್ ಎಷ್ಟಿದೆ ಅಂದ್ರೆ 6 ಸೆಂಟಿಮೀಟರ್. ನೋಡಿ, ಹೈಟ್ ಅಂತಂದ್ರೆ ನಿಮಗೆ ಎಷ್ಟೋ ಸಾರಿ ನಾನು ಹೇಳಿದ್ದೀನಿ, ಬೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಪಾದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಮತ್ತು ಈ ಶೃಂಗ ಇರುತ್ತಲ್ಲ ಅದಕ್ಕೆ ಟಚ್ ಆಗಿರಬೇಕು. ಆ ರೀತಿ ಇರ್ತಕ್ಕಂಥ ಲೆಂತ್ ಇರುತ್ತಲ್ಲ, ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಹೈಟ್ ಅಂತ ಕರಿತೀವಿ. ಯಾವಾಗಲೂ ಹೈಟ್ ತ್ರಿಭುಜದ ಒಳಗಡೆ ಇರ್ತದೆ ಅಂತ ಏನು ಇಲ್ಲ, ರೂಲ್ ಇಲ್ಲ. ತ್ರಿಭುಜದ ಹೊರಗಡೆ ಕೂಡ ಇರಬಹುದು. ಇದು ಹೈಟ್ ಆಫ್ ದ ಟ್ರಯಾಂಗಲ್. ಹಾಗಾದ್ರೆ ಬೇಸ್ ಗೊತ್ತಾಯ್ತು, ಹೈಟ್ ಗೊತ್ತಾಯ್ತು. ಏರಿಯಾ ಆಫ್ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. 1/2 ಇಂಟು ಪಾದ ಇಂಟು ಎತ್ತರ. ಪಾದ 12, ಎತ್ತರ 6. 2 1 2 6 12, 6 6 36 ಚದರ ಸೆಂಟಿಮೀಟರ್. ಸೊ ಏರಿಯಾ ಆಫ್ ದ ರಿಕ್ವೈರ್ಡ್ ಟ್ರಯಾಂಗಲ್, ಅಲ್ಲೇನು ಟ್ರಯಾಂಗಲ್ ಹೇಳಿದ್ರಲ್ಲ, ಅದರ ಏರಿಯಾ ಎಷ್ಟು ಅಂತಂದ್ರೆ 36 ಚದರ ಸೆಂಟಿಮೀಟರ್. ಆಪ್ಷನ್ 4 ಕರೆಕ್ಟ್. ಇದು ಒಂದು ರೀತಿ ಸಾಲ್ವ್ ಮಾಡೋದು. ಇನ್ನೂ ಒಂದು ರೀತಿ ಸಾಲ್ವ್ ಮಾಡಬಹುದು ಇದನ್ನ. ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ರೆ, ಆನ್ಸರ್ ಸಿಕ್ಕಿದೆ, ಆದ್ರೂ ಸಾಲ್ವ್ ಮಾಡು. ಓಕೆ, ಈಗ
ADC ಅಂತ ಒಂದು ತ್ರಿಭುಜ ಕಾಣ್ತಾ ಇದೆ ಮೇಲ್ಗಡೆ, ADC ಇದು. ಇದರ ಪಾದ ಎಷ್ಟು ಅಂದ್ರೆ 18. ಇದನ್ನ ಪಾದ ಅನ್ಕೊಂಡ್ರೆ AD ಇದೆಯಲ್ಲ, ಇದನ್ನ ಪಾದ ಅನ್ಕೊಂಡ್ರೆ ಪಾದ ಎಷ್ಟು ಅಂತಂದ್ರೆ 18 ಸೆಂಟಿಮೀಟರ್. ಇಲ್ಲಿ ಎತ್ತರ ಎಷ್ಟು ಅಂದ್ರೆ 6 ಸೆಂಟಿಮೀಟರ್. ಇದನ್ನ ಉಲ್ಟಾ ಅನ್ಕೊಂಡ್ರೆ ಈ ರೀತಿ ತಗೊಂಡ್ರೆ ಇದು A, ಇದು D, ಇದು C. ಇಲ್ಲಿ ಎಷ್ಟಿದೆ 18 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್. ಇಲ್ಲೂ ಕೂಡ ಏರಿಯಾ ಎಷ್ಟು 1/2 ಇಂಟು ಪಾದ ಇಂಟು ಎತ್ತರ 2 2 9 9 54. ಇದು ಟೋಟಲ್ ಈ ತ್ರಿಭುಜದ ವಿಸ್ತೀರ್ಣ ಆಯಿತು. ಆದ್ರೆ ನನಗೆ ಬೇಕಾಗಿರೋದು ಈ ತ್ರಿಭುಜ ಮಾತ್ರ ಬೇಕು ನನಗೆ. ಹಾಗಾದ್ರೆ ಇಲ್ಲಿ ಇದು ರೆಡ್ ಕಲರ್ ಏನು ನಾನು ಡ್ರಾ ಮಾಡ್ತಿದ್ದೀನಿ ಅದರ ಏರಿಯಾನ ಡಿಲೀಟ್ ಮಾಡಿಬಿಡ್ರಿ. ಈ ತ್ರಿಭುಜದ ವಿಸ್ತೀರ್ಣ ತೆಗೆದು ಬಿಡ್ರಿ. ಇದರ ವಿಸ್ತೀರ್ಣ ತೆಗಿಬೇಕು ಅಂತಂದ್ರೆ ಇದರ ಬೇಸ್ ಎಷ್ಟು 6 ಸೆಂಟಿಮೀಟರ್, ಹೈಟ್ ಕೂಡ 6 ಸೆಂಟಿಮೀಟರ್. ಸೊ 1/2 ಇಂಟು ಪಾದ ಇಂಟು ಎತ್ತರ 2 1 2 3 6 3 18 ಸೆಂಟಿಮೀಟರ್. ಟೋಟಲ್ ಟ್ರಯಾಂಗಲ್ 54 ಸೆಂಟಿಮೀಟರ್, ಅದರ 54 ಚದರ ಸೆಂಟಿಮೀಟರ್ ಇತ್ತು. ಅದರಲ್ಲಿ ನಮ್ಗೆ ಬೇಕಿಲ್ಲದೆ ಇರೋದ್ರ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 18 ಚದರ ಸೆಂಟಿಮೀಟರ್ ಇದೆ. ಕಳೆದು ಬಿಡ್ರಿ 54 ಮೈನಸ್ 18. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 36 ಚದರ ಸೆಂಟಿಮೀಟರ್ ಬರುತ್ತೆ. ಇದು ನಮಗೆ ಬೇಕಾಗಿರೋಂಥ ಏರಿಯಾ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಇಲ್ಲಿ ನಾನು ಯೆಲ್ಲೋ ಕಲರ್ ಡ್ರಾ ಮಾಡ್ತಿದ್ದೀನಿ, ಇದು ನಮಗೆ ಬಂದಿರೋಂಥದ್ದು. ಓಕೆ, ಸೊ ಈ ರೀತಿ 2 ರೀತಿ ನಾವೇನ್ ಮಾಡ್ಬೋದು ಅಂತಂದ್ರೆ ಏರಿಯಾನ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಒಂದು ವಜ್ರಾಕೃತಿಯ ಕರ್ಣಗಳು 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಸುತ್ತಳತೆ ಕಂಡುಹಿಡಿಯಿರಿ. ಈ ರೀತಿ ಇರುತ್ತೆ ವಜ್ರಾಕೃತಿ. ಇಲ್ಲಿ ಒಂದು ಕರ್ಣ 8 ಸೆಂಟಿಮೀಟರ್, ಮತ್ತೊಂದು ಕರ್ಣ 6 ಸೆಂಟಿಮೀಟರ್ ಅಂತ ಹೇಳಿರೋದ್ರಿಂದ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿದ್ದೀನಿ. ಸಪೋಸ್ ಈ ಕರ್ಣ 8 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ರಿ, ಸ್ವಲ್ಪ ಜಾಸ್ತಿ ಇದೆಯಲ್ಲ ಅದಕ್ಕೆ. ಈ ಕರ್ಣ 6 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ರಿ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಯಾವುದ್ರಲ್ಲಿ ವಜ್ರಾಕೃತಿಯಲ್ಲಿ ಆ ಕರ್ಣಗಳು ಒಂದಕ್ಕೊಂದು ಲಂಬವಾಗಿ ಕಟ್ ಮಾಡ್ತವೆ, ಪರ್ಪೆಂಡಿಕ್ಯುಲರ್ ಆಗಿ ಡಿವೈಡ್ ಮಾಡ್ತವೆ ಮತ್ತು ಈಕ್ವಲ್ ಆಗಿ ಒಂದನ್ನೊಂದು ಡಿವೈಡ್ ಮಾಡ್ತವೆ. ಪರ್ಪೆಂಡಿಕ್ಯುಲರ್ ಆಗಿ ಮತ್ತು ಈಕ್ವಲ್ ಆಗಿ ಡಿವೈಡ್ ಮಾಡ್ತವೆ. ಹಾಗಾದ್ರೆ ಟೋಟಲ್ ಲೆಂತ್ 8 ಸೆಂಟಿಮೀಟರ್ ಇದೆ ಅಂತಂದ್ರೆ ಮೇಲ್ಗಡೆ 4 ಸೆಂಟಿಮೀಟರ್ ಇರ್ತದೆ, ಕೆಳಗಡೆ 4 ಸೆಂಟಿಮೀಟರ್ ಇರ್ತದೆ. ಟೋಟಲ್ ಲೆಂತ್ 6 ಸೆಂಟಿಮೀಟರ್ ಇದೆ ಅಂತಂದ್ರೆ ಈ ಕಡೆ 3 ಸೆಂಟಿಮೀಟರ್, ಈ ಕಡೆ 3 ಸೆಂಟಿಮೀಟರ್ ಇರುತ್ತೆ. ಓಕೆ, ಈಗ ಈ ಟ್ರಯಾಂಗಲ್ ಮಾತ್ರ ನೋಡ್ರಿ. ಸಪೋಸ್ ಇದು ಎ, ಇದು ಬಿ, ಇದು ಸಿ, ಇಷ್ಟು ಮಾತ್ರ ಆದ್ರೆ ತ್ರಿಭುಜ ABC ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಭುಜ. ಇದರಲ್ಲಿ ಒಂದು ಬಾಹು 4 ಇದೆ, ಇನ್ನೊಂದು ಬಾಹು 3 ಇದೆ ಅಂತಂದ್ರೆ AC ಅನ್ನೋದು ವಿಕರ್ಣ, ಲಂಬಕೋನ ತ್ರಿಭುಜದ ವಿಕರ್ಣ. ಇದ್ರ ಲೆಂತ್ ಎಷ್ಟಿರುತ್ತೆ ಅಂದ್ರೆ 5 ಸೆಂಟಿಮೀಟರ್ ಇರ್ತದೆ. ಯಾಕಂದ್ರೆ ಪೈಥಾಗೋರಸ್ ತ್ರಿವಳಿ, ಅಥವಾ ಅದು ಗೊತ್ತಾಗಲಿಲ್ಲ ಅಂದ್ರೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. AC ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. 4 ಸ್ಕ್ವೇರ್ ಅಂದ್ರೆ 16, 3 ಸ್ಕ್ವೇರ್ ಅಂದ್ರೆ 9, 16 9 25. AC ಸ್ಕ್ವೇರ್ 25 ಆದ್ರೆ AC ಎಷ್ಟಿರ್ತದೆ √25, ದಟ್ ಈಸ್ ನಥಿಂಗ್ ಬಟ್ 5. ದೇರ್ಫೋರ್ AC ಎಷ್ಟು ಬಂತು 5 ಸೆಂಟಿಮೀಟರ್ ಬಂತು. ಇಲ್ಲಿ ವಜ್ರಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮವಾಗಿರ್ತವೆ. AC 5 ಸೆಂಟಿಮೀಟರ್ ಇದೆ ಅಂತಂದ್ರೆ ಈ ಕಡೆನೂ 5 ಸೆಂಟಿಮೀಟರ್ ಇರ್ತದೆ, ಈ ಕಡೆನೂ 5 ಸೆಂಟಿಮೀಟರ್, ಈ ಕಡೆ ಕೂಡ 5 ಸೆಂಟಿಮೀಟರ್. ನಥಿಂಗ್ ಬಟ್ 5 4 5 4 20 ಸೆಂಟಿಮೀಟರ್ ಸುತ್ತಳತೆ ಬೇಕಲ್ಲ ನಮಗೆ. ಹಾಗಾಗಿ 5 4 20 ಸೆಂಟಿಮೀಟರ್, 4th ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಚೌಕದ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್ ಆದ್ರೆ ಅದರ ಸುತ್ತಳತೆ ಕಂಡುಹಿಡಿಯಿರಿ. ಇದು ಬಹಳ ಈಸಿ ಕ್ವಶನ್. ಇದು ವಿಸ್ತೀರ್ಣ ಕೊಟ್ಟಿದ್ದಾರೆ, ಚೌಕದ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್. ವಿಸ್ತೀರ್ಣ ಸೂತ್ರ ಅಂದ್ರೆ ಸೈಡ್ ಇಂಟು ಸೈಡ್ ಅಥವಾ ಸೈಡ್ ಸ್ಕ್ವೇರ್ ಈಕ್ವಲ್ ಟು 64. ಸೈಡ್ ಸ್ಕ್ವೇರ್ 64 ಆದ್ರೆ ಸೈಡ್ ಈಕ್ವಲ್ ಟು 8, ಯಾಕಂದ್ರೆ 64ರ ವರ್ಗಮೂಲ 8. ಸುತ್ತಳತೆ ಬೇಕು, ಚೌಕದ ಸುತ್ತಳತೆ, ಪೆರಿಮೀಟರ್ ಆಫ್ ಸ್ಕ್ವೇರ್ 4 ಟೈಮ್ಸ್ ಆಫ್ ಸೈಡ್
4 ಇಂಟು 8 4 ಎಂಟ್ಲೆ 32 ಸೆಂಟಿಮೀಟರ್. ಸೆಕೆಂಡ್ ಆಪ್ಷನ್ ಕರೆಕ್ಟ್. ಒಂದು ಗೋಳದ ಗಾತ್ರ ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಸಮನಾಗಿದ್ದರೆ ಅದರ ತ್ರಿಜ್ಯ. ಒಂದು ಗೋಳದ ಗಾತ್ರ ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್, ಗೋಳದ ಗಾತ್ರ. ಸೂತ್ರ ಏನು ಅಂತಂದ್ರೆ 4/3 πr³. ಇದು ಗೋಳದ ಗಾತ್ರದ ಸೂತ್ರ. ಇನ್ನು ಮೇಲ್ಮೈ ವಿಸ್ತೀರ್ಣ, ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ನಾವು. ಸರ್ಫೇಸ್ ಏರಿಯಾ ಇದು ಸೂತ್ರ ಏನು ಅಂತಂದ್ರೆ 4πr². ಇದು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಇವೆರಡು ಈಕ್ವಲ್ ಅಂತ ಹೇಳ್ತಾರೆ. therefore 4/3 πr² ಈಕ್ವಲ್ ಟು 4πr². ಅದರ ತ್ರಿಜ್ಯ ಬೇಕು ನಮ್ಗೆ. ರೇಡಿಯಸ್ 4 ಕ್ಯಾನ್ಸಲ್ ಆಗಲಿ, ಪೈ ಕ್ಯಾನ್ಸಲ್ ಆಗಲಿ, ಇದು r³ r² ಕ್ಯಾನ್ಸಲ್ ಆಗಲಿ. ಇಲ್ಲಿ r³ ಅಲ್ಲಿ ಒಂದು r ಉಳಿದಿರ್ತದೆ. ಇಲ್ಲಿ ಡಿವೈಡೆಡ್ ಬೈ 3 ಇದೆಯಲ್ಲ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ r ಈಕ್ವಲ್ ಟು 3. ಸೊ 3 ಯೂನಿಟ್ಸ್, 3 ಏಕಮಾನ. ಸೊ ರೇಡಿಯಸ್ ಎಷ್ಟಿರುತ್ತೆ ಅಂದ್ರೆ 3 ಏಕಮಾನಗಳಾಗಿರ್ತದೆ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. ಆಯತಾಕಾರದ ಹೊಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 60 ಮೀಟರ್ ಮತ್ತು 40 ಮೀಟರ್ ಆಗಿವೆ. ರೆಫರೆನ್ಸಿಗೆ ಒಂದು ರೆಕ್ಟಾಂಗಲ್ ತಗೊಳ್ಳಿ. ಇಲ್ಲಿ ಉದ್ದ 60 ಮೀಟರ್, ಅಗಲ 40 ಮೀಟರ್ ಇದೆ. ಅದರ 4 ಬಾಹುಗಳ ಸುತ್ತ 5 ಮೀಟರ್ ಅಗಲದ ಹುಲ್ಲು ಹಾಸು ಇದೆ. ಸುತ್ತಲೂ ಏನಿದೆ ಅಂತಂದ್ರೆ ಒಂದು 5 ಮೀಟರ್ ಅಗಲ ಒಂದು ಹುಲ್ಲು ಹಾಸು ಸುತ್ತಲೂ. ನೋಡಿ, ಈ ಲೆಂತ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತೆ ಅಂದ್ರೆ 5 ಮೀಟರ್. ಇದು 5 ಮೀಟರ್. ಇಲ್ಲೂ ಅಷ್ಟೇನೆ, ಅಗಲನು 5 ಮೀಟರ್ ಇರ್ತದೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಸುತ್ತಲೂ 5 ಮೀಟರ್ ಇರ್ತದೆ. ಹೀಗೆ ಓಕೆ. ಈಗ ಹೊರಗಡೆ ಏನು ರೆಕ್ಟಾಂಗಲ್ ಕಾಣಿಸ್ತಿದೆಯಲ್ಲ, ಅದರ ಲೆಂತ್ ಎಷ್ಟಿರುತ್ತೆ? ಹಾಗಾದ್ರೆ ಬ್ರೆಡ್ತ್ ಎಷ್ಟಿರುತ್ತೆ? ಈ ಲೆಂತ್ ಎಷ್ಟಿದೆ? ಇದು 5. ಇದು ಕೂಡ 5. ಸೊ ಇಲ್ಲಿ ಒಂದು 5 ಮೀಟರ್ ಇದೆ, ಇಲ್ಲೊಂದು 5 ಮೀಟರ್ ಇದೆ. ಈ ಕಡೆ 5 ಮೀಟರ್, ಈ ಕಡೆ 5 ಮೀಟರ್ ಅಂದ್ರೆ 10 ಮೀಟರ್ ಆಯ್ತು. ನಡುವೆ 60 ಮೀಟರ್ ಇದೆ. ಸೊ ಟೋಟಲ್ ಎಷ್ಟಾಯ್ತು ಅಂತಂದ್ರೆ 70 ಮೀಟರ್. ಇಲ್ಲಿಂದ ಇಲ್ಲಿಗೆ 5 ಮೀಟರ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್, 10 ಮೀಟರ್ ಆಯ್ತು. ನಡುವೆ 60 ಮೀಟರ್ ಇದೆ. ಸೊ ಟೋಟಲ್ ಎಷ್ಟಾಯ್ತು? 70 ಮೀಟರ್. ಇದು ಹೊಸ ರೆಕ್ಟಾಂಗಲ್ ನ ಉದ್ದ. ಅದೇ ರೀತಿ ಅಗಲ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಇದೆ, ಕೆಳಗಡೆನು 5 ಮೀಟರ್. 5 5 10, ಈ ಕಡೆ 40 ಇದೆ. ನಡುವೆ 40 ಪ್ಲಸ್ 10 ಅಂದ್ರೆ 50 ಮೀಟರ್. ಸೊ ದೊಡ್ಡ ರೆಕ್ಟಾಂಗಲ್, ಹೊರಗಡೆ ಏನ್ ರೆಕ್ಟಾಂಗಲ್ ಕಾಣಿಸ್ತಿದೆ ಆಯತಾಕಾರ, ಅದರ ವಿಸ್ತೀರ್ಣ, ಅದರ ಏನು ಉದ್ದ ಮತ್ತು ಅಗಲಗಳು 70 ಮೀಟರ್ ಮತ್ತು 50 ಮೀಟರ್. ಒಳಗಡೆ ಇರ್ತಕ್ಕಂಥ ರೆಕ್ಟಾಂಗಲ್ ನ ಉದ್ದ ಮತ್ತು ಅಗಲಗಳು 60 ಮೀಟರ್, 40 ಮೀಟರ್. ನಮಗೆ ಬೇಕಾಗಿರೋದು ಯಾವುದರ ವಿಸ್ತೀರ್ಣ ಬೇಕು ಅಂತಂದ್ರೆ, ಇಲ್ಲಿ ನಡುವೆ ಏನು ಕಾಣಿಸ್ತಿದೆಯಲ್ಲ ಸುತ್ತಲೂ ಹುಲ್ಲು ಹಾಸು, ಅದರ ವಿಸ್ತೀರ್ಣ ಬೇಕು. ಈ ಗ್ರೀನ್ ಕಲರ್ ಏನ್ ಕಾಣಿಸ್ತಿದೆಯಲ್ಲ ಅದರ ವಿಸ್ತೀರ್ಣ ನಮಗೆ ಬೇಕಾಗಿರೋದು. ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ, ಈ ದೊಡ್ಡ ರೆಕ್ಟಾಂಗಲ್ ಇದೆಯಲ್ಲ, ಅದರ ಏರಿಯಾದಲ್ಲಿ, ಅದರ ವಿಸ್ತೀರ್ಣದಲ್ಲಿ ಈ ಸಣ್ಣ ರೆಕ್ಟಾಂಗಲ್ ನ ವಿಸ್ತೀರ್ಣನ ಸಬ್ಟ್ರಾಕ್ಟ್ ಮಾಡಬೇಕು. ಕಳೆದು ಬಿಟ್ರೆ ನಮ್ಗೆ ಉಳಿಯೋದು ಈ ಹಸಿರು ಕಲರ್ ಏನು ಹುಲ್ಲಿನ ಹಾಸಿದೆಯಲ್ಲ ಅದರ ವಿಸ್ತೀರ್ಣ ನಮಗೆ ಸಿಗ್ತದೆ. ಸೊ ದೊಡ್ಡ ಆಯತಾಕಾರ ಏನಿದೆಯಲ್ಲ ಅದರ ವಿಸ್ತೀರ್ಣ ಎಷ್ಟು ಅಂತಂದ್ರೆ 70 × 50 ಉದ್ದ ಇಂಟು ಅಗಲ, ಮೈನಸ್ ಸಣ್ಣ ಆಯತಾಕಾರದ ವಿಸ್ತೀರ್ಣ 60 × 40. 7 5 35 2 0 3500 ಮೈನಸ್ 6 4 24 2 0. ಸೊ ಇಟ್ ಈಸ್ ಈಕ್ವಲ್ ಟು 0 0 ಅಂತಂದ್ರೆ 2 0 ಆಯಿತು. 5 4 ಹೋದ್ರೆ 1, 3 2 ಹೋದ್ರೆ 1. 1100 ಚದರ ಮೀಟರ್ ವಿಸ್ತೀರ್ಣ ಇರೋದ್ರಿಂದ ಚದರ ಮೀಟರ್ ಆಗಿರ್ತದೆ. ಸೊ ಫಸ್ಟ್ ಆಪ್ಷನ್ 1100 ಕಾಣಿಸ್ತು ಅಂತ ಹಾಕಬಾರ್ದು.
ವಿಸ್ತೀರ್ಣ ಆಗಿರೋದ್ರಿಂದ ಚದರ ಮೀಟರ್ ಅಲ್ಲಿ ಬರೀತೀವಿ. ಚದರ ಸ್ಕ್ವೇರ್ ಯೂನಿಟ್ಸ್ ಅಲ್ಲಿ ಇರ್ತದೆ, ಚದರಮಾನಗಳು. ಸೊ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, 2 ಸಿಲಿಂಡರ್ಗಳ ಪಾದಗಳ ತ್ರಿಜ್ಯಗಳು 2:3 ಅನುಪಾತದಲ್ಲಿವೆ. ಅವುಗಳ ಎತ್ತರಗಳು 5:3 ಅನುಪಾತದಲ್ಲಿವೆ. ಹಾಗಾದ್ರೆ ಅವುಗಳ ಗಾತ್ರಗಳ ಅನುಪಾತ ಕೇಳ್ತಾ ಇದ್ದಾರೆ. ಸೊ 2 ಸಿಲಿಂಡರ್ಗಳಿದೆ, ಅದರ ರೇಡಿಯಸ್ಗಳ ರೇಷಿಯೋ 2:3, ಹೈಟ್ಗಳ ರೇಷಿಯೋ 5:3 ಇದೆ. ಹಾಗಾದ್ರೆ ಅವುಗಳ ವಾಲ್ಯೂಮ್ಗಳ ರೇಷಿಯೋ ಬೇಕಾಗಿದೆ ನಮಗೆ. ಇಲ್ಲಿ ಫಸ್ಟ್ ಸಿಲಿಂಡರ್, ಈ ಕಡೆ ಸೆಕೆಂಡ್ ಸಿಲಿಂಡರ್. ಇದರ ರೇಡಿಯಸ್ ಏನಾಗಿರ್ಲಿ ಅಂತಂದ್ರೆ 2x, ಯಾಕಂದ್ರೆ 2:3 ಅಂತ ಇದ್ರೆ ಇದು ಆಕ್ಚುಲಿ 2 ಇಂಟು ಸಮಥಿಂಗ್ ಇರ್ತದೆ, ಇದು 3 ಇಂಟು ಸಮಥಿಂಗ್ ಇರ್ತದೆ. ಎರಡನೇ ಸಿಲಿಂಡರ್ನ ರೇಡಿಯಸ್ 3x ಆಗಿರಲಿ. ಅದೇ ರೀತಿ ಮೊದಲನೇ ಸಿಲಿಂಡರ್ನ ಹೈಟು 5y ಆಗಿರಲಿ. ಎಕ್ಸ್ ಇದ್ರೆ ಮತ್ತೆ ಎಕ್ಸ್ ತಗೋಬೇಡ್ರಿ, ಯಾಕಂದ್ರೆ ಸೇಮ್ ಟರ್ಮ್ ಕ್ಯಾನ್ಸಲ್ ಮಾಡಿರ್ತೀವಿ ಅಂತ ಏನು ಗ್ಯಾರಂಟಿ ಇರಲ್ಲ. ಅದೇ ರೀತಿ ಎರಡನೇ ಸಿಲಿಂಡರ್ನ ಹೈಟು 3y ಆಗಿರಲಿ. ಸೊ ರೇಡಿಯಸ್ಗಳು ಮತ್ತು ಹೈಟ್ಗಳು ಸಿಕ್ತು. ಈಗೇನ್ ಮಾಡ್ಬೇಕು ಅಂತಂದ್ರೆ ಗಾತ್ರಗಳ ಅನುಪಾತ. ಫಾರ್ಮುಲಾ ಏನಿದೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನಿದೆ ಅಂತಂದ್ರೆ πr²h ಅಂತ ಇದೆ. πr²h. ಸೊ πr² ಅಂತಂದ್ರೆ ಫಸ್ಟ್ ಸಿಲಿಂಡರ್ 2x² ಇಂಟು h ಅಂದ್ರೆ ಫಸ್ಟ್ ಸಿಲಿಂಡರ್ನ ಹೈಟು 5y ಅನುಪಾತ. ಎರಡನೇದ್ದು ಬರಿಬೇಕೀಗ, πr² ಅಂದ್ರೆ 3x² ಇಂಟು h ಅಂತಂದ್ರೆ 3y. ಪೈ ಕ್ಯಾನ್ಸಲ್ ಆಯ್ತು. 2ನ ಸ್ಕ್ವೇರ್ ಮಾಡಿದ್ರೆ 4, x ನ ಸ್ಕ್ವೇರ್ ಮಾಡಿದ್ರೆ x² ಇಂಟು 5y ಅನುಪಾತ. 3ನ ಸ್ಕ್ವೇರ್ ಮಾಡಿದ್ರೆ 9, x ನ ಸ್ಕ್ವೇರ್ ಮಾಡಿದ್ರೆ x² ಇಂಟು 3 ಇಂಟು y. ಎರಡು ಕಡೆ x² ಕ್ಯಾನ್ಸಲ್ ಆಗಲಿ, y ಕೂಡ ಕ್ಯಾನ್ಸಲ್ ಆಗಲಿ. ಸೊ ಏನ್ ಉಳಿತು ಅಂತಂದ್ರೆ 4×5 20 ಅನುಪಾತ 9×3 27. ಇದನ್ನ ಸಿಂಪ್ಲಿಫೈ ಮಾಡಕ್ಕಾದ್ರೆ ಮಾಡಬೇಕು, ಇದನ್ನ ಸಿಂಪ್ಲಿಫೈ ಮಾಡಕ್ ಆಗಲ್ಲ. ಹಾಗಾಗಿ ಇದೇನೆ ನಮಗೆ ಬೇಕಾಗಿರುವಂತ ರೇಷಿಯೋ. ಸೊ 20:27 ಕರೆಕ್ಟ್ ಆನ್ಸರ್. ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್.